ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. 2 ಗಂಟೆಯಿಂದ 4:30 ಪ್ರಖ್ಯಾತ ಜಿ ಸರಿಗಮಪ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ. 4:15 6 ಗಂಟೆವರೆಗೆ ಪ್ರಖ್ಯಾತ ಕಲರ್ಸ್ ಗಿಚ್ಚಿ ಗಿಲಿಗಿಲಿ ತಂಡ ಅಂತಾವೆಲ್ಲ ಮೀಡಿಯಾದಲ್ಲಿ ಇದು ಟಿವಿನಲ್ಲಿ ನೋಡಿರ್ಬೋದು, ಅವರಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ. ಅವತ್ತು ಮೇನ್ ಇವೆಂಟ್ ಆಗಿ 6 ಗಂಟೆಯಿಂದ 10:00 ರವಿ ಬಸರೂರು ತಂಡದಿಂದ ಸಂಗೀತ ರಸದಂಜೆ ಕಾರ್ಯಕ್ರಮ ಇದೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ರವಿ ಬಸರೂರವರು ವೇದಿಕೆ ಮೊದಲನೇ ವೇದಿಕೆಯಲ್ಲಿ ಲೈವ್ ಆಗಿ ಪ್ರೋಗ್ರಾಮ್ ಕೊಡ್ತಾ ಇರೋದು ಇದೇ ಸ್ಥಳದಲ್ಲಿ. ಇದುವರೆಗೂ ಕೂಡ ಎಲ್ಲೂ ಕೊಟ್ಟಿಲ್ಲ ಅವರು, ಯಾವ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆ ಮೇಲೆ ಕೊಟ್ಟಿಲ್ಲ. ಇದೇ ಮೊದಲನೇ ಕಾರ್ಯಕ್ರಮ ಆಗಿದೆ. ಅದೊಂದು ವಿಶೇಷತೆ ಇರೋದ್ರಿಂದ ಬಹಳ ಪ್ರಖ್ಯಾತ ಕಲಾವಿದರು ಬರ್ತಾ ಇದ್ದಾರೆ, ಸ್ಥಳೀಯ ಕಲಾವಿದರಿಗೂ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದೊಂದು ಪ್ರವಾಸೋದ್ಯಮ ಒಂದು ಮುಖ್ಯ ಕೇಂದ್ರ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ಶಾಸಕರು ಈಗಾಗಲೇ ಅನೇಕ ರೀತಿಯಲ್ಲಿ ಬೆಳವಣಿಗೆಗಳನ್ನು ಅಭಿವೃದ್ಧಿನ ಮಾಡ್ತಾ ಇರ್ತಾವೆಲ್ಲ ಸಾಕ್ಷೀಕರಿಸಿದ್ದೀರಾ, ನೋಡಿದ್ದೀರಾ. ಸ್ವತಃ ಅವರೇ ನಿಂತು ಇವೆಲ್ಲ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ನಾನು ವಿನಂತಿನ ಮಾಡ್ಕೊಂಡು, ಈ ಬಗ್ಗೆ ಹೆಚ್ಚುವರಿಯಾಗಿ ಕೂಡ ಮಾಹಿತಿಯನ್ನ ಮಾನ್ಯ ಶಾಸಕರು ಕೊಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ವಾರ್ತಾ ಮತ್ತು ಪ್ರಸಾರ ಇಲಾಖೆ ನಿಮಗೆ ನೆಟ್ ಕನೆಕ್ಟಿವಿಟಿ ಇದೆಲ್ಲದಕ್ಕೂ ಯಾವುದೇ ಸಮಸ್ಯೆ ಆಗಲಿಲ್ಲ. ಒಂದು ಇದೇ ಹಾಲನ್ನು ನಿಮಗೆ ಅದನ್ನು ಬಿಡಿಸ್ಕೊಡುವಂಥ ಕೆಲಸ ನಾನು ಜೊತೆಗೆ ನಿಮ್ಮಲ್ಲಿ ನಾನು ಮನವಿ ಮಾಡೋದು ಇಷ್ಟ. ಈ ಕಾರ್ಯಕ್ರಮ ಪ್ರಚಾರ ಇದ್ದರೆ ನಡೆಯೋದು. ಈ ಅದ್ದೂರಿತನ ನಿಮ್ಮ ಪ್ರಚಾರದ ಮುಖಾಂತರ ಇದು ಸರ್ಕಾರದ ಮತ್ತು ಮಂಡ್ಯ ಜಿಲ್ಲೆಯ ಮಹತ್ವವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲಿ ಯಾರ ವೈಯಕ್ತಿಕ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇರೋದು. ಇದು ಈ ಪ್ರದೇಶವನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಪ್ರಾಮಾಣಿಕ ಕಳಕಳಿಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಪ್ರೋತ್ಸಾಹವನ್ನು ಕೋರ್ತೀನಿ. ಎಲ್ಲ ಮಾಧ್ಯಮದ ಸ್ನೇಹಿತರು ನಿಮ್ಮ ಸಂಸ್ಥೆ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕ್ಷೇತ್ರದ ಒಂದು ಮಹತ್ವವನ್ನು ಎತ್ತಿ ತೋರಿಸ್ತಕ್ಕಂಥ ಅಥವಾ ಅದರ ಬಗ್ಗೆ ನಿಮ್ಮ ವಿಶ್ಲೇಷಣೆಯನ್ನು ನಿಮ್ಮದೇ ಆದಂಥ ರೀತಿಯಲ್ಲಿ ಈ ಪ್ರಕೃತಿ ಸೊಬಗನ್ನ ಅಥವಾ ಪ್ರಕೃತಿ ದತ್ತವಾದಂಥ ಈ ಜಲಪಾತವನ್ನು ಮತ್ತು ಈ ಪ್ರದೇಶದಲ್ಲೇ ಬಂದಿರತಕ್ಕಂಥ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವ ಮತ್ತು ಶಿವಕೃಷ್ಣ, ಇಂಥ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾದಂಥ ಒಂದು ಜಲಪಾತ ಇದ್ದದ್ದಕ್ಕೋಸ್ಕರನೇ ಆ 2 ಜಲ ವಿದ್ಯುತ್ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು. ಈಗಾಗಲೇ ಅದು 122 ವರ್ಷ ದಾಟಿದೆ. ಅವೆಲ್ಲ ಪ್ರಾರಂಭ ಆಗಿ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಹೆಮ್ಮೆ ನಮ್ಮ ಮಳವಳ್ಳಿಯವರು ಇದ್ದಾರೆ. ಇಡೀ ಏಷ್ಯಾದಲ್ಲಿ ಪ್ರಥಮ ವಿದ್ಯುತ್ ಅನ್ನ ಕಂಡಂತ ತಾಲೂಕು ಅಂತಂದ್ರೆ ಅದು ಮಳವಳ್ಳಿ. ಅದು ಮಂಡ್ಯ ಜಿಲ್ಲೆಗೆ ಹೆಮ್ಮೆ. ಮಳವಳ್ಳಿನಲ್ಲಿ ಮೊದಲ ವಿದ್ಯುತ್ ದೀಪ ಹೊತ್ತಿತ್ತು. ತದನಂತರ ಮೈಸೂರು ಅರಮನೆಗಿರ್ಲಿ, ಬೆಂಗಳೂರಿಗಿರ್ಲಿ ಎಲ್ಲ ಕಡೆಗೂ ವಿದ್ಯುತ್ ಒಂದು ಸಂಪರ್ಕ ಕೊಟ್ಟದ್ದು ಈ ಭಾಗದ ವಿದ್ಯುತ್ ಉತ್ಪಾದನೆಯಿಂದ ಅನ್ನೋದನ್ನ ತಮ್ಮ ಮುಂದೆ ಪ್ರಚಾರಪಡಿಸಲಿಕ್ಕೆ ಪಕ್ಕದಲ್ಲೇ ಒಂದು ಧಾರ್ಮಿಕ ಕೇಂದ್ರಗಳಿದೆ. ಇಲ್ಲೇ ಪಕ್ಕದಲ್ಲಿ ಚಿಕ್ಕಮುತ್ತತ್ತಿ, ಅಂದ್ರೆ ಇದು ಪುರಾಣದ ಕಥೆ ಆದ್ರಿಂದ ಇದಕ್ಕೆ ನಾವು ದಾಖಲೆಗಳು ಕಾರಣ. ಸೀತಾದೇವಿ ಈ ಕಲ್ಲುಗಳ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ತಿರುವಂತೆ ಮೂಗುತಿ ಬಿದ್ದಾಗ ಇಲ್ಲಿ ಬಿದ್ದಂತ ಮೂಗುತಿಯನ್ನ ಮುತ್ತತ್ತಿಯಲ್ಲಿ ಎತ್ಕೊಟ್ರು. ಅದಕ್ಕೋಸ್ಕರ ಅದನ್ನ ಮುತ್ತತ್ತಿ, ಮೂಗುತಿ ಬಿದ್ದಂತ ಜಾಗಕ್ಕೆ ಚಿಕ್ಕ ಮುತ್ತತ್ತಿ ಅನ್ನೋ ಪ್ರಖ್ಯಾತಿಯನ್ನ ಹಿರಿಯರು ಹೇಳೋದನ್ನ ನಾನು ಕೇಳಿದ್ದೆ. ಈ ಸ್ಥಳ ಪುರಾಣದ ಜೊತೆನಲ್ಲಿ ಇಲ್ಲೊಂದು ನಿಮಗೆ ಕಾಣ್ತಕ್ಕಂಥ ಒಂದು ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ನ ಅಭಿವೃದ್ಧಿ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಯಾಕಂದ್ರೆ ಅದನ್ನ ಯಾವುದಕ್ಕೂ ಉಪಯೋಗಿಸ್ತಾರೆ. ಅದು ಪ್ರಕೃತಿ ಸೊಬಗನ್ನ ಸವಿಯೋದಕ್ಕೆ ಅದ್ರ ಒಳಗಡೆ ಒಂದು ವಾಕಿಂಗ್ ಟ್ರ್ಯಾಕ್ ಇದೆ, ಬೇರೆ ಏನೂ ಮಾಡಬಾರ್ದು. ಅಕಸ್ಮಾತ್ ವಯಸ್ಸಾದವ್ರಿಗೆ ನಮ್ಮ ಇದೇನು ಇರ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್